ಹಾಯ್ ಎಲ್ಲರಿಗೂ ನಮಸ್ತೆ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಬಿಟ್ಟು ತುಂಬ ಟೈಮ್ ಆದಮೇಲೆ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ರಿಷಿ ಬರ್ತ್ಡೇಲಿ ಯಾವಾಗಲೂ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡ್ರೆ ಏನಾದರೂ ಒಂದು ಗಡಿಬಿಡಿ ಇರುತ್ತೆ, ಪ್ಲ್ಯಾನಿಂಗೇ ಸರಿ ಹೋಗಲ್ಲ. ಇಲ್ಲ ಮಂಜು ಕೈ ಕೊಟ್ಬಿಡ್ತಾರೆ, ಪ್ರತಿ ಸರಿನೂ ಇದೇ ಆಗುತ್ತೆ. ಸೊ ಬರ್ತ್ಡೇ ದಿನ ಹಾಗೆ ಇರೋದು ಬೇಡ ಅಂತ ಅಂದ್ಬಿಟ್ಟು ಸಿಂಪಲ್ಲಾಗಿ ಹೊರಗಡೆ ಕರ್ಕೊಂಡೋಗಿ ಒಂದು ಕೇಕ್ ಕಟ್ ಮಾಡಿಸಿದ್ವಿ. ನಮಗಿದ್ದಿದ್ದು ಊರಿಗೆ ಹೋಗೋ ಪ್ಲ್ಯಾನು. ಸೊ ಮಂಜು ಬಂದಿದ್ದು ಲೇಟ್ ಅಂತ ಅಂದ್ಬಿಟ್ಟು ಇಲ್ಲೇ ಸ್ಟೇ ಆಗಿಬಿಟ್ವಿ. ಲಾಸ್ಟ್ ಟೈಮು ಊರಿಗೆ ಹೋಗೋಣ ಅಂದ್ಕೊಂಡು ಮಿಸ್ ಆಯಿತು. ನೈಟೆಲ್ಲ ಊಟ ಮಾಡ್ಕೊಂಡು ಮನೆಗೆ ಹೋದ್ವಿ. ಅಲ್ಲಿಂದ ಸ್ಟೇ ಆಗಿ ಮಾರ್ನಿಂಗೇ ಎದ್ದು ಊರಿಗೆ ಹೋದ್ವಿ. ಅಲ್ಲಿಂದ ರೆಡಿಯಾಗಿ ಬೇಗ ದೇವಸ್ಥಾನಕ್ಕೆ ಹೊರಡೋಣ ಅಂತ ಹೇಳಿದರು. ಹಬ್ಬದ ದಿನ ಮನೇಲೆಲ್ಲ ಹಬ್ಬ ಮುಗಿಸಿ ದೇವಸ್ಥಾನಕ್ಕೆ ಹೊರಟ್ವಿ. ಸುಮಾರು ಕಡೆ ಜಾತ್ರೆ ನಡೀತಾ ಇತ್ತು ಅವತ್ತಿನ ದಿನ. ನಾನು ಮಂಜು ಮತ್ತು ಫ್ಯಾಮಿಲಿ ಎಲ್ಲ ಹೊರಟ್ವಿ ದೇವಸ್ಥಾನಕ್ಕೆ. ನೋಡ್ತಾ ಇದ್ದೀರಾ ವಿಡಿಯೋದಲ್ಲಿ ಯಾವ ದೇವಸ್ಥಾನ ಅಂತ ಅಂದ್ಬಿಟ್ಟು ಕಂಪ್ಲೀಟ್ ವಿಡಿಯೋನ ವಾಚ್ ಮಾಡಿ. ಚಲೋ ಕಾಣ್ತೀವಿ, ಚಲೋ. ಈ ಕಡೆಯಿಂದ ಬರೋದು ಹಿಂಗೆ ಹೋಗೋದಾ? ಇರೇ ಒಂದು ನಿಮಿಷ ಮುಂದೆ ಹೋಯ್ತಾ ಇದ್ದೀರಪ್ಪ ನೀವು. ಇಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ಇದೆ ನಮ್ಮದು. ಸಿರೋ ಇನ್ನ ಬರ್ದ ಬೆಳಿಬಾರ್ದ? ಹಾಂ, ಹಂಗೆ ಇಲ್ಲೇ ಮಾಡ್ಕೋಬೇಕಾ ಪೂಜೆ? ರಚಪ್ಪಾಜಿ ಅವ್ರದ್ದು ಇದು ಪೀಠ ಅಲ್ವಾಕ? ಇದು ಕೂತವ್ರಾ? ₹1 ಕಾಯಿನಿದ್ರು ಕೊಡೋಕೆ ಇಲ್ಲಿ ಅಕ್ಕ. ಇದನ್ನು ನೋಡು. ಏನು ಕಟ್ತಿದ್ದೀರಾ? ರೀ ಅರ್ಕೆ ಏನು ಕಟ್ತಿದ್ದೀರಾ? ನಿಮ್ಮ ಮನ್ಸಲ್ಲಿ ನೆನ್ಸಿಟ್ಟು ಬೇಗ ಆಗ್ಬಿಡ್ಲಿ ಅಂತ ಕಟ್ಬಿಡಿ.
ಎಲ್ಲ ಅವನಿಗೆ ಆರ್ಯ ಮಾಡ್ಕ ಸಣ್ಣ ಮಾಡ್ಕ. ಮಾಮಿ ಮಗನೇ ಸಣ್ಣ ಮಾಡ್ಕೋಬೇಕು. ಅದು ನೀಲ್ ಕಟ್ಕೊಂಡಿರೋದು ಹೆಂಗೆ ಕಾಣಿಸ್ತದೆ ನೋಡು ಉದ್ದಕ್ಕೆ. ಹೇಳ್ಕೊಳ್ಳೆ ಅವನಿಗೆ. ಬಕ್ಕ ಮಾಡು. ನಿನಗೆ ಇಷ್ಟು ತಡೆಯವ ನಿಮಗೂ. ಎಷ್ಟು ಚೆನ್ನಾಗಿ ಕಾಣಿಸೋದು ಗೊತ್ತಾ ಲಕ್ಷಣ. ಹೆಣ್ಮಕ್ಳಿಗೆ ಅರಿಶಿನ ಕುಂಕುಮ ಬೆಳೆ ಹೂವು ಯಾವತ್ತಿದ್ರ ಲಕ್ಷಣ ತಿಳ್ಕ. ಕಡೆ ಆಯ್ತಾಯ್ತಾ. ಫ್ರೆಂಡ್ಸ್ ಲೈಕ್ ಮಾಡಿ ಫ್ರೆಂಡ್ಸ್. ಋಷಿ ಇಲ್ಲಿ ನೋಡಿ ಮಗ್ನೆ ಲೇ. ಹಾಯ್ ಫ್ರೆಂಡ್ಸ್. ನಮ್ಮ ಋಷಿನ ನಂದಿಲ್ಲ ನಿದ್ದೆ ಅದು ನ್ಯಾಯ ಮಾಡೋದಲ್ಲ ಆರ್ಯ, ಅದು ಮಾಮಿ ಆಯ್ತಾ. ಹರಕೆ ಕಟ್ಟೋದು ಅಂತ ಆಯ್ತಾ. ನಡೀರಿ ಈಗ.
ಬರ್ತಡೆಗೆ ಹಾಕ್ಲಿಲ್ಲ ಅಲ್ವಾ ರೀ? ಅಲ್ವಾ ಮಗನೇ? ಬರ್ತಡೆಗೆ ಹಾಕ್ಲಿಲ್ಲ ಬಿಡಿ, ನೋವಾಗುತ್ತೆ. ಯಾವಾಗಲೂ ಅವನಿಗೆ ನೋವು ಮಾಡೋದೇ ಕೆಲಸ, ಗಿಂಟದು ಕೀಳೋದು. ಅಮ್ಮ 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 ನಿನಗೆ ಬುದ್ಧಿ ಇಲ್ವಾ ಅಮ್ಮ? ಇಲ್ವಮ್ಮ? ಯಾಕಮ್ಮ ಹಿಂಗಾಡ್ತೀಯ? ಗೊತ್ತಾಗಲ್ವಮ್ಮ ನಿಮಗೆ? ಋಷಿ ನಿದ್ದೆ ಬಂದ್ಬಿಟ್ಟವೆ. ಕಾಯಿ ಬಾಳೆಹಣ್ಣು ಕೊಟ್ಟು ಮುಡಿಸ್ಕೋಬೇಕು ತಾನೆ, ಎಳನು ಉದ್ದಿಸಾಕದ್ದಲ್ಲ. ಕಾಯಿ ಬೇಕಾ? ಕಾಯಿ ಅಷ್ಟೊಂದು ಕೊಡಬೇಡಿ, ಕೆಮ್ಮಾಯ್ತದೆ. ಅರೆ ಮಂಜ ತಲೆ ಕೂದಲಕ್ಕೆ ಬಡಿಸಿ ಬಿಟ್ಬಿಟ್ಟು ಪಾಪುನ್ ತಲೆ ಕುದಕ್ಕೀಗ ಕುದಾಕ್ಬಿಟ್ಟಾಕಿ ಹೂವ ಒಳಕ್ಕೆ ಕುದಕ್ತರಿಗ ತಲೆನಿಂದ ಹಾಕಿದ್ರೀಗ. ಇಲ್ಲ ಇಲ್ಲ ಆ ಥರ ಮಾಡಲ್ಲ. ಸರಿಯಾಗುತ್ತಾ? ಹಾಂ ಹಾಂ ಆಡಲಿಲ್ಲ ಈಗ. ಹಾಂ ಬರಲಿ ಬರಲಿ. ಅದಕ್ಕಾ ಶೂಟಿಂಗ್ ಮಾಡ್ತೀನಿ. ನಮ್ಮದು ಯೂಟ್ಯೂಬ್ ಚಾನಲ್ ಇದೆ. ಬರ್ಡೇ ಬುಕ್ಕಿಂಗ್ ಅದು. ಐಸ್ ಕ್ರೀಮ್ ಎಲ್ಲ ಮುಟ್ಬೇಡ ನೀನು. ನೋಡು ನೋಡು ಸೀಟಕ್ಕೆ ದೊಡ್ಡದು 500ಗೆ ಬರಲ್ಲ, 600 ರೂಪಾಯಿಗೆ ಸ್ಟ್ಯಾಂಡ್. ಹಂಗೆ ಇಟ್ಕೊಂಬಂಗ್ ಇದಾದ್ರೆ ತಿನ್ನಿ ಸೀಟ್ಗಳಿವೆ. ಇಲ್ಲೂ ಬಾ ತಿನ್ನುವೆ. ಡಾಮಿನೋಸ್ ಚೀಸ್ ಅದು ಹೇಳಕ್ಕೆ ಬರ್ತಿಲ್ಲ. ತಿನ್ನಿಸ್ಲ ಮಗಿಗೆ. ನಾನು ಪಿಜ್ಜಾ ತಿಂದಿನಂತೆ ತಿನ್ನಮ್ಮ. ಮೊದಲು ಕೊಟ್ರಿ ನಮಗೆ. ನಂಗೆ ಐಸ್ ಕ್ರೀಮ್ ಒಂಥರ ಆಯ್ತದೆ, ನಂಗೊಂಥರ ಆಯ್ತದೆ, ಇಷ್ಟಿಡಿ ನಂಗೊಂಥರ ಆಯ್ತದೆ. ಇಡಿ. ಮೊದಲು ತಿನ್ನು ಮಗನೇ ನೀನು. ನಂಗಿಲ್ಲ ಅಂತಾನೆ ಒಂದು 2 ನಿಮಿಷ ಲೇಟ್ ಆಗಿಬಿಟ್ರೆ ಅಲ್ವಾ? ಪಿಜ್ಜಾ ಹೇಳಿದೆ ಇಲ್ಲ ಕರೆಕ್ಟಾಗಿ ಹೇಳು. ಹೇಳಿನಿ, ಹೇಳಿದ್ಯಾ? ಡಾಮಿನೋಸ್ ಚೀಸ್ ಅಂತಾನೆ ಹೇಳಿದೆ. ಒಟ್ಟಿನಲ್ಲಿ ಅದು ಐಸ್ ಹಿಂಗೆ ಹೇಳ್ತೀನಂತವ. ಏನೇ ತಿನ್ನಪ್ಪ ಈಗ. ನೀನು ಎಲ್ಲ ತಿನ್ಕೋ. ಏಯ್ ಸಾಕು ಬಿಡು ಚಿನಿ. ಸಾಕೊಂಡಿ
ಎಲ್ಲದಕ್ಕೂ ಹಾಕು ಹಿಂಗೆ ಹಿಂಗೆ ಆಯ್ತಾ ಕಟ್ ಮಾಡ್ಸೋಣ ಸೌದೆ ಕೂಡ ಸಹಜವಾಗಿ ಏರಿಕೆಯಾಗಿದೆ. 1 ಕ್ವಿಂಟಾಲ್ ಸೌದೆಗೆ ಬರೋಬ್ಬರಿ 900 ರೂಪಾಯಿ ಕೊಡಬೇಕು. ಗ್ಯಾಸ್ ಸಮಸ್ಯೆಗೂ ಮೊದಲು ಕ್ವಿಂಟಾಲ್ಗೆ 300 ರೂಪಾಯಿ ಇಲ್ಲಿ ಋಷಿ 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 ಇಲ್ಲೋಡ ಮರೆಯ ಋಷಿ ನಂದೇ ಅದು ನಂದಲ್ವಾ ಆ ಕಡೆ ಎಲ್ಲ ಇರಬೇಕು. ಹಾಂ ಋಷಿ 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 ಹಾಂ ಅವ್ರ ಅಪ್ಪನ ಆಸೆ ಅಂತೆ ಕಾರ್ನ ತಂದ್ಕೊಟ್ಟಿದ್ದು ಆಯಿತು. ರಿಷಿ ಅಂತ ಫುಲ್ ಖುಷಿ ಆಗಿಬಿಟ್ಟ. ಸೊ ಊರಿಗೆ ಕರ್ಕೊಂಡೋಗಿ ಬರ್ತ್ಡೇನ ಸೆಲೆಬ್ರೇಟ್ ಮಾಡಬೇಕು ಈ ಸರಿ ಅಂದ್ಕೊಂಡಿದ್ವಿ. ಸೊ ಹಾಗೇ ಆಯಿತು. 1 ಡೇ ಲೇಟ್ ಆಯಿತು. ಇಟ್ಸ್ ಓಕೆ ಅಂತ ಅಂದ್ಬಿಟ್ಟು ಅಲ್ಲೇ ಕೇಕೆಲ್ಲ ಕಟ್ ಮಾಡಿ ಅಪ್ಪ ಮಗ ಫುಲ್ ಖುಷಿಯಿಂದ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ನೋಡಿದ್ರಲ್ಲ ಕಂಪ್ಲೀಟ್ ವಿಡಿಯೋ ಹೇಗಿತ್ತು ಅಂತ ಅಂದ್ಬಿಟ್ಟು. ಮಂಜು ಅಂತೂ ಫುಲ್ ರೊಚ್ಚಿಗೆ ಎದ್ಬಿಟ್ಟಿದ್ದಾರೆ ಡ್ಯಾನ್ಸ್ ಮಾಡೋಕ್ಕೆ. ಆರ್ಯ ಮತ್ತು ಮಂಜುನು ಇಬ್ಬರೂ ಡ್ಯಾನ್ಸ್ ಮಾಡ್ತಾಯಿದ್ರು. ಅದಾದಮೇಲೆ ನಾವು ಬಿಡ್ತೀವ, ನಾವು ಕೂಡ ಇವ್ರದ್ದು ಮುಗಿಸಿದ ತಕ್ಷಣ ಸ್ಟಾರ್ಟ್ ಮಾಡ್ಕೊಂಡ್ವಿ. ಯುಗಾದಿ ಹಬ್ಬನ ಏನೋ ಒಂಥರ ಸ್ಪೆಷಲಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಪ್ರತಿ ಸರಿ ಮಂಜುಗೆ ನಮ್ಮ ಮನೆಯವ್ರ ಜೊತೆ ಇದ್ದಾಗ ಎಷ್ಟು ಖುಷಿ ಆಗುತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ. ಬಟ್ ಊರಿಗೆ ಹೋಗಿ ಅವ್ರ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದಾಗ ತುಂಬ ಖುಷಿ ಪಡ್ತಾರೆ ಅಂತಲೇ ಹೇಳ್ತೀನಿ. ನನಗೆ ನಮ್ಮ ರಿಷಿ ಮತ್ತು ಮಂಜು ಖುಷಿಯಾಗಿರೋದೇ ಇಂಪಾರ್ಟೆಂಟ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಫುಲ್ ಎಂಜಾಯ್ ಮಾಡಿ ಡ್ಯಾನ್ಸ್ ಎಲ್ಲ ಮಾಡಿದ್ವಿ. ನೋಡಿದ್ರಲ್ಲ ಯುಗಾದಿ ಹಬ್ಬದ ವ್ಲಾಗ್ ಹೇಗಿತ್ತು, ಮತ್ತು ರಿಷಿ ಬರ್ತ್ಡೇ ವ್ಲಾಗ್ ಕೂಡ ಇದರಲ್ಲೇ ಕಂಬೈನ್ ಮಾಡಿಬಿಟ್ಟಿದ್ದೀನಿ ಅಂತ ಹೇಳ್ತಾ, ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಇನ್ನೂ ತುಂಬ ವೀಡಿಯೋಸ್ಗಳಿದ್ದಾವೆ, ನನಗೆ ಎಡಿಟ್ ಮಾಡೋಕ್ಕೆ ಟೈಮ್ ಇಲ್ಲ ಅಂತ ಅಂದ್ಬಿಟ್ಟು ಸೊ ಲೇಟಾಗಿ ಎಡಿಟ್ ಮಾಡಿ ಒಂದೊಂದೇ ರಿಲೀಸ್ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾ, ಹೀಗೆ ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲವ್ ಯು ಆಲ್. ಮತ್ತು ಇನ್ನೊಂದು ವಿಡಿಯೋದಲ್ಲಿ ಖಂಡಿತವಾಗ್ಲೂ ನಿಮಗಿಷ್ಟ ಆಗೋ ಥರ ಸಿಗ್ತೀವಿ ಎಲ್ಲರೂ ಕೂಡ ಅಂತ ಅಂದ್ಬಿಟ್ಟು ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್.